ಯುದ್ಧ ಬೇಡ ಅನ್ನೋ ಮಾತಿಗೆ ಸಿಎಂ ಮಾತಿಗೆ ಜನಾಕ್ರೋಶ ಅವರು ಹಾಕಿದ್ದಾರೆ. ಶಾಂತಿ ಮಂತ್ರ ಬೇಡ, ಯುದ್ಧ ಬೇಕೆಂದು ಜನಾಗ್ರಹ. ಸಿದ್ದರಾಮಯ್ಯ ಹೇಳಿಕೆಗೂ ವ್ಯಾಪಕ ಜನಾಕ್ರೋಶ ಕೇಳಿ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಜೊತೆ ಕನ್ನಡಿಗರ ಕಿಚ್ಚಿನ ಮಾತು. ಇಂಡಿಯಾ ಪಾಕ್ ವಾರ್ ಬಗ್ಗೆ ಜನ ಏನ್ ಹೇಳ್ತಾರೆ, ಮತ್ತೊಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯುದ್ಧ ಬೇಡ, ಸತ್ತವರು ಮತ್ತೆ ವಾಪಸ್ ಬರ್ತಾರೆ ಎಂಬ ಹೇಳಿಕೆ ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು. ಮತ್ತೊಂದ್ ಕಡೆ ಪಾಕಿಸ್ತಾನ ಮೀಡಿಯಾದಲ್ಲಿ ಸಹ ಅವರ ಆ ಬಗ್ಗೆ ಗುಣಗಾನವಾಗಿತ್ತು. ಈ ಒಂದು ವಿಚಾರಕ್ಕೆ ಜನ ಏನ್ ಹೇಳ್ತಾರೆ ಕೇಳೋಣ. ಸರ್, ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸತ್ತವರು ವಾಪಸ್ ಬರ್ತಾರ, ಯುದ್ಧ ಬೇಡ ಎಂಬುದೊಂದು ವಿಚಾರ ಈಗ ಸಾಕಷ್ಟು ಚರ್ಚೆ ಆಗ್ತಿದೆ. ಮತ್ತೊಂದ್ ಕಡೆ ಈ ಪಾಕಿಸ್ತಾನ ಮೀಡಿಯಾದಲ್ಲಿ ಸಹ ಅವ್ರದೇ ಸುದ್ದಿ. ಏನ್ ಹೇಳ್ತಾರೆ ಸರ್ ಈ ಒಂದು ವಿಚಾರಕ್ಕಂತ? ಜೈ ಶ್ರೀರಾಮ್ ಅಂತ ಫಸ್ಟ್ ಹೇಳ್ತೀನಿ. ಆಮೇಲೆ ಐ ಆಮ್ ಅ ಪ್ರೌಡ್ ಹಿಂದೂ. ಫಸ್ಟ್ ವಾರ್ ಮಾಡಲೇಬೇಕು. ಯಾಕೆ ಅಂದ್ರೆ ಅವರು ಹಿಂದೂನ ಮುಸ್ಲಿಮ ಅಂತ ಕೇಳ್ಬಿಟ್ಟು ಅವರು ಹೊಡೆದಿರೋದು. ದಟ್ ಮೀನ್ಸ್ ದೇ ವಾಂಟ್ ಟು ಕನ್ವರ್ಟ್ ಇಂಡಿಯಾ ಇಂಟು ಅ ಮುಸ್ಲಿಂ ನೇಷನ್. ಆಮೇಲೆ ವೆರಿ ಕ್ಲಿಯರ್ಲಿ ದ ವರ್ಲ್ಡ್ ಆಲ್ಸೋ ಇಸ್ ಸಪೋರ್ಟಿಂಗ್ ಇಂಡಿಯಾ. ಇಸ್ರೇಲ್ ಸಪೋರ್ಟಿಂಗ್, US ಇಸ್ ಸಪೋರ್ಟಿಂಗ್, ರಷ್ಯಾ ಇಸ್ ಸಪೋರ್ಟಿಂಗ್. ಸೊ ಈ ಪರಿಸ್ಥಿತಿಯಲ್ಲಿ ನಾವೇನಾದ್ರೂ ಕರೆಕ್ಟ್ ಉತ್ತರ ಕೊಟ್ಟಿಲ್ಲ ಅಂದ್ರೆ ಡೆಫಿನೆಟ್ಲಿ ನಾವು ವೀಕ್ ಆಗ್ತೀವಿ. ಅವರು ಯುದ್ಧ ಬೇಡ, ಸತ್ತವರು ವಾಪಸ್ ಬರ್ತಾರ ಎಂಬುದು ಒಂದು ಮಾತು ಚರ್ಚೆ ಆಗ್ತಿದೆ. ಅದು ಅವ್ರು ಹೇಳಿದ ತಪ್ಪೆ, ಖಂಡಿತ ತಪ್ಪು ಅವ್ರು ಹೇಳಿದ್ದು. ಪಾಕಿಸ್ತಾನ ಮೀಡಿಯಾದಲ್ಲಿ ಅವ್ರದೇ ಈಗ ಸುದ್ದಿ, ಸಿದ್ದರಾಮಯ್ಯ ಅವ್ರದೇ ಸುದ್ದಿ ಅಂದ್ರೆ ನಮ್ಮ ರಾಜ್ಯದ ಸಿಎಂ. ಅದೇ ಅವ್ರು ಹೇಳಿದ ತಪ್ಪು. ಬಿಕಾಸ್ ಅವರು ಹೇಳಿದ್ದು ಏನು ಅಂತ ನಾನು ಹೇಳಕ್ಕಿಲ್ಲ. ಬಟ್ ಯುದ್ಧ ಅಂತೂ ಮಾಡಲೇಬೇಕು, ಅದಂತೂ ನಾನು ಗ್ಯಾರಂಟಿ ಹೇಳ್ತೀನಿ. ಸರ್ ಬನ್ನಿ, ಏನ್ ಹೇಳ್ತೀರಾ ಈ ಒಂದು ವಿಚಾರಕ್ಕೆ? ಯುದ್ಧ ಮಾಡಬೇಕು ಅನ್ನೋ ಒಂದು ಫ್ಯಾಕ್ಟ್. ಆದ್ರೆ ಯುದ್ಧ ಮಾಡಿ ಏನಾಗತ್ತೆ ಅನ್ನೋದು ಇವಾಗ ಎಕಾನಮಿ ಕಂಡೀಷನ್ಸ್ ಅಲ್ಲಿ ಯುದ್ಧ ಅನ್ನೋದು ಇಟ್ಸ್ ಅ ಡಿಫರೆಂಟ್ ಫ್ಯಾಕ್ಟ್. ಸೊ ವಾರ್ ಅಂದ್ರೆ ಬುಲೆಟ್ಸ್ ಅಲ್ಲೇ ಓಡಾಡಬೇಕು ಅಂತೇನಿಲ್ಲ. ಆದ್ರೆ ಪಾಕಿಸ್ತಾನ ಮಾತ್ರ ಪಾಠ ಕಲಿಸಬೇಕು. ನಾವು ಒಂದು ಯುನೈಟೆಡ್ ಕಂಟ್ರಿ, ಹಿಂದೂ ಕಂಟ್ರಿನಲ್ಲಿ ಮೈನಾರಿಟಿ ಆಗಿ ಇದ್ಕೊಂಡು ಈ ತರ ಮಾಡೋದು ತಪ್ಪು. ಎಲ್ಲದಕ್ಕಿಂತ ನನಗೆ ಬೇಜಾರಾಗಿದ್ದು ಅಂದ್ರೆ ನೀನು ಹಿಂದೂನಾ ಮುಸ್ಲಿಮಾ ಅಂತ ನೋಡಿ ಹೊಡಿತಾರಲ್ವಾ, ಇದು ಒಳ್ಳೇದಲ್ಲ. ಆಮೇಲೆ ಇದು ಬಿಟ್ರೆ ಇದೇ ತರ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದು ಬೆಳೆಯೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಮೋದಿ ಅವ್ರು ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯುದ್ಧ ಬೇಡ, ಸತ್ತರು ವಾಪಸ್ ಬರ್ತಾರೆ ಎಂಬುದೊಂದು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೆಂಗೆ ಅಂದ್ರೆ ಮುಸ್ಲಿಮ್ಸ್ ನ ಅವ್ರ ವೋಟ್ ಬ್ಯಾಂಕ್ ಅಂತ ಮಾಡ್ಬಿಟ್ಟಿದ್ದಾರೆ. ಸೊ ಅವ್ರು ಯಾವ್ದಕ್ಕೂ ಕಣ್ಸೋದಿಲ್ಲ. ಎಷ್ಟು ಇಶ್ಯೂಸ್ ಆಯ್ತು, ಯಾವ್ದಕ್ಕನ್ನ ಮಾತಾಡಿದ್ರ ಗಾಳಿಲೇನೋ ಬುಲೆಟ್ ಬಂತು ಯಾರಿಗೋ ಬಿತ್ತು ಅಂತ ಹೇಳೋ ನಮ್ಮ ಮಿನಿಸ್ಟರ್ಗಳಿಗೆ ಇಟ್ಸ್ ನಾಟ್ ಗುಡ್. ಇದೆಲ್ಲ ಹೆಂಗ್ ಗೊತ್ತಾ, ಅವ್ರ ಮನೆಯವ್ರಿಗಾದಾಗ ಗೊತ್ತಾಗತ್ತಾ, ನೋವು ನಮ್ಮಂತರ ಜನಗಳಿಗಾದಾಗ ಗೊತ್ತಾಗಲ್ಲ. ನಮ್ ದುಡ್ಡಲ್ಲಿ ಇಷ್ಟು ಚೆನ್ನಾಗಿ ಬದುಕ್ತಾರೆ, ಆದ್ರೆ ಸೇಫ್ಟಿ ಅನ್ನೋದು ಅವ್ರಿಗೆ ಮಾತ್ರ, ನಮಗೆ ಯಾಕಿಲ್ಲ? ಸೊ ಇದರಿಂದ ಒಂದು ಪಾಠ ಕಲಿಸಲೇಬೇಕು ಅನ್ನೋ ನನ್ನ ಪಾಯಿಂಟ್. ಹೆಂಗ್ ಹೋಗ್ಬೇಕು ಅಂದ್ರೆ ದೊಡ್ಡವ್ರು ಡಿಸೈಡ್ ಮಾಡ್ತಾರೆ. ಬಟ್ ಪಾಕಿಸ್ತಾನ್ಗೆ ಒಂದು ಟಚ್ ಆಗ್ಬೇಕು. ಅಂಡ್ ದಿಸ್ ಇಸ್ ಅ ಹೈ ಟೈಮ್ ನನ್ನ ಪ್ರಕಾರ. ಅದು ಈಗ ನಮ್ಮ ಸಿದ್ದರಾಮಯ್ಯ ಅವರು ಈಗ ಮುಖ್ಯಮಂತ್ರಿಗಳು ಪಾಕಿಸ್ತಾನ ನ್ಯೂಸ್ ಚಾನೆಲ್ ಸುದ್ದಿ ಆಗಿದ್ದಾರೆ ಈ ಒಂದು ವಿಚಾರಕ್ಕೆ. ಸರ್, ವೆನ್ ಹಿ ಈಸ್ ಮುಸ್ಲಿಂ ಪ್ರೋ ಏನ್ ಬೇಕಾ ಮಾತಾಡ್ತಾರೆ. ನಾನು ಮುಸ್ಲಿಮು, ಹಿಂದೂ, ಕ್ರಿಶ್ಚಿಯನ್ ಅಂತ ಹೇಳೋದಕ್ಕಿಂತ ಜಾಸ್ತಿ ಇವರು ಮುಸ್ಲಿಂ ಪ್ರೋ ಗೌರ್ಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ ಬನ್ನಿ, ಏನ್ ಹೇಳ್ತಾರೆ? ಭಾರತ ಪಾಕ್ ವಾರ ಆಗ್ತಿದೆ ಸರ್, ಏನ್ ಹೇಳ್ತೀರಂತ? ನಮ್ದೇನಿಲ್ಲ, ನಮ್ದು ಎಲ್ಲ ಇವ್ರದ್ದು ಎಲ್ಲ ಒಂದೇ ಆಗ್ಬಿಟ್ಟಿದ್ದಾರೆ ಸರ್. ಅವರು ಏನಿಲ್ಲ, ಅವ್ರು ಹೇಳಿದಾರಲ್ಲ, ಆಯ್ತು. ಇನ್ನೇನಿಲ್ಲ, ಬೇಕಾ ಬೇಡವಾ ಅಂತ ಅವ್ರಿಗೆ ಲೆಸನ್ ಹೇಳ್ಕೊಡ್ಬೇಕು ಅಂದ್ರೆ ಆಗ್ಲೇಬೇಕು, ಅವಾಗ್ಲೇನೆ ಮಜಾ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯುದ್ಧ ಬೇಡ ಅಂತ ಹೇಳ್ತಿದ್ದಾರೆ. ಅವರು ವೇಸ್ಟ್, ಅವ್ರು ನಿಜವಾಗ್ಲೂ ವೇಸ್ಟ್, ಅವ್ರಿಗೇನು ಗೊತ್ತಿಲ್ಲ. ಯುದ್ಧ ಬೇಡ ಅನ್ನೋ ಮಾತಿಗೆ ಸಿಎಂ ಮಾತಿಗೆ ಜನಾಕ್ರೋಶ ಅವರು ಹಾಕಿದ್ದಾರೆ. ಶಾಂತಿ ಮಂತ್ರ ಬೇಡ, ಯುದ್ಧ ಬೇಕೆಂದು ಜನಾಗ್ರಹ. ಸಿದ್ದರಾಮಯ್ಯ ಹೇಳಿಕೆಗೂ ವ್ಯಾಪಕ ಜನಾಕ್ರೋಶ ಕೇಳಿ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಜೊತೆ ಕನ್ನಡಿಗರ ಕಿಚ್ಚಿನ ಮಾತು. ಇಂಡಿಯಾ ಪಾಕ್ ವಾರ್ ಬಗ್ಗೆ ಜನ ಏನ್ ಹೇಳ್ತಾರೆ, ಮತ್ತೊಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯುದ್ಧ ಬೇಡ, ಸತ್ತವರು ಮತ್ತೆ ವಾಪಸ್ ಬರ್ತಾರೆ ಎಂಬ ಹೇಳಿಕೆ ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು. ಮತ್ತೊಂದ್ ಕಡೆ ಪಾಕಿಸ್ತಾನ ಮೀಡಿಯಾದಲ್ಲಿ ಸಹ ಅವರ ಆ ಬಗ್ಗೆ ಗುಣಗಾನವಾಗಿತ್ತು. ಈ ಒಂದು ವಿಚಾರಕ್ಕೆ ಜನ ಏನ್ ಹೇಳ್ತಾರೆ ಕೇಳೋಣ. ಸರ್, ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸತ್ತವರು ವಾಪಸ್ ಬರ್ತಾರ, ಯುದ್ಧ ಬೇಡ ಎಂಬುದೊಂದು ವಿಚಾರ ಈಗ ಸಾಕಷ್ಟು ಚರ್ಚೆ ಆಗ್ತಿದೆ. ಮತ್ತೊಂದ್ ಕಡೆ ಈ ಪಾಕಿಸ್ತಾನ ಮೀಡಿಯಾದಲ್ಲಿ ಸಹ ಅವ್ರದೇ ಸುದ್ದಿ. ಏನ್ ಹೇಳ್ತಾರೆ ಸರ್ ಈ ಒಂದು ವಿಚಾರಕ್ಕಂತ? ಜೈ ಶ್ರೀರಾಮ್ ಅಂತ ಫಸ್ಟ್ ಹೇಳ್ತೀನಿ. ಆಮೇಲೆ ಐ ಆಮ್ ಅ ಪ್ರೌಡ್ ಹಿಂದೂ. ಫಸ್ಟ್ ವಾರ್ ಮಾಡಲೇಬೇಕು. ಯಾಕೆ ಅಂದ್ರೆ ಅವರು ಹಿಂದೂನ ಮುಸ್ಲಿಮ ಅಂತ ಕೇಳ್ಬಿಟ್ಟು ಅವರು ಹೊಡೆದಿರೋದು. ದಟ್ ಮೀನ್ಸ್ ದೇ ವಾಂಟ್ ಟು ಕನ್ವರ್ಟ್ ಇಂಡಿಯಾ ಇಂಟು ಅ ಮುಸ್ಲಿಂ ನೇಷನ್.
ಆಮೇಲೆ ವೆರಿ ಕ್ಲಿಯರ್ಲಿ ದ ವರ್ಲ್ಡ್ ಆಲ್ಸೋ ಇಸ್ ಸಪೋರ್ಟಿಂಗ್ ಇಂಡಿಯಾ. ಇಸ್ರೇಲ್ ಸಪೋರ್ಟಿಂಗ್, US ಇಸ್ ಸಪೋರ್ಟಿಂಗ್, ರಷ್ಯಾ ಇಸ್ ಸಪೋರ್ಟಿಂಗ್. ಸೊ ಈ ಪರಿಸ್ಥಿತಿಯಲ್ಲಿ ನಾವೇನಾದ್ರೂ ಕರೆಕ್ಟ್ ಉತ್ತರ ಕೊಟ್ಟಿಲ್ಲ ಅಂದ್ರೆ ಡೆಫಿನೆಟ್ಲಿ ನಾವು ವೀಕ್ ಆಗ್ತೀವಿ. ಅವರು ಯುದ್ಧ ಬೇಡ, ಸತ್ತೋರು ವಾಪಸ್ ಬರ್ತಾರ ಎಂಬುದು ಒಂದು ಮಾತು ಚರ್ಚೆ ಆಗ್ತಿದೆ. ಅದು ಅವ್ರು ಹೇಳಿದ ತಪ್ಪೆ, ಖಂಡಿತ ತಪ್ಪು ಅವ್ರು ಹೇಳಿದ್ದು. ಪಾಕಿಸ್ತಾನ ಮೀಡಿಯಾದಲ್ಲಿ ಅವ್ರದೇ ಈಗ ಸುದ್ದಿ, ಸಿದ್ದರಾಮಯ್ಯ ಅವ್ರದೇ ಸುದ್ದಿ ಅಂದ್ರೆ ನಮ್ಮ ರಾಜ್ಯದ CM. ಅದೇ ಅವ್ರು ಹೇಳಿದ ತಪ್ಪು. ಬಿಕಾಸ್ ಅವರು ಹೇಳಿದ್ದು ಏನು ಅಂತ ನಾನು ಹೇಳಕ್ಕಿಲ್ಲ, ಬಟ್ ಯುದ್ಧ ಅಂತೂ ಮಾಡ್ಲೇಬೇಕು, ಅದಂತೂ ನಾನು ಗ್ಯಾರಂಟಿ ಹೇಳ್ತೀನಿ. ಸರ್ ಬನ್ನಿ, ಏನ್ ಹೇಳ್ತೀರಾ ಈ ಒಂದು ವಿಚಾರಕ್ಕೆ? ಯುದ್ಧ ಮಾಡಬೇಕು ಅನ್ನೋ ಒಂದು ಫ್ಯಾಕ್ಟ್, ಆದ್ರೆ ಯುದ್ಧ ಮಾಡಿ ಏನಾಗತ್ತೆ ಅನ್ನೋದು ಇವಾಗ ಎಕಾನಮಿ ಕಂಡೀಷನ್ಸ್ ಅಲ್ಲಿ ಯುದ್ಧ ಅನ್ನೋದು ಇಟ್ಸ್ ಅ ಡಿಫರೆಂಟ್ ಫ್ಯಾಕ್ಟ್. ಸೊ ವಾರ್ ಅಂದ್ರೆ ಇವಾಗ ಬುಲೆಟ್ಸ್ ಅಲ್ಲೇ ಓಡಾಡಬೇಕು ಅಂತೇನಿಲ್ಲ, ಆದ್ರೆ ಪಾಕಿಸ್ತಾನ ಮಾತ್ರ ಪಾಠ ಕಲಿಸಬೇಕು. ನಾವು ಒಂದು ಯುನೈಟೆಡ್ ಕಂಟ್ರಿ, ಹಿಂದೂ ಕಂಟ್ರಿನಲ್ಲಿ ಮೈನಾರಿಟಿ ಆಗಿ ಇದ್ಕೊಂಡು ಈ ತರ ಮಾಡೋದು ತಪ್ಪು. ಎಲ್ಲದಕ್ಕಿಂತ ನನಗೆ ಬೇಜಾರಾಗಿದ್ದು ಅಂದ್ರೆ, ನೀನು ಹಿಂದೂನ ಮುಸ್ಲಿಮ ಅಂತ ನೋಡಿ ಹೊಡಿತಾರಲ್ವಾ, ಇದು ಒಳ್ಳೇದಲ್ಲ. ಆಮೇಲೆ ಇದು ಬಿಟ್ರೆ ಇದೇ ತರ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದು ಬೆಳೆಯೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಮೋದಿ ಅವ್ರು ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯುದ್ಧ ಬೇಡ, ಸತ್ತರು ವಾಪಸ್ ಬರ್ತಾರೆ ಎಂಬುದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೆಂಗೆ ಅಂದ್ರೆ, ಮುಸ್ಲಿಮ್ಸ್ನ ಅವ್ರು ವೋಟ್ ಬ್ಯಾಂಕ್ ಅಂತ ಮಾಡ್ಬಿಟ್ಟಿದ್ದಾರೆ. ಸೊ ಅವ್ರು ಯಾವ್ದಕ್ಕೂ ಕಣ್ಸೋದಿಲ್ಲ. ಎಷ್ಟು ಇಶ್ಯೂಸ್ ಆಯ್ತು, ಯಾವ್ದಕ್ಕನ್ನ ಮಾತಾಡಿದ್ರ ಗಾಳಿಲೇನೋ ಬುಲೆಟ್ ಬಂತು, ಯಾರಿಗೋ ಬಿತ್ತು ಅಂತ ಹೇಳೋ ನಮ್ಮ ಮಿನಿಸ್ಟರ್ಗಳಿಗೆ ಇಟ್ಸ್ ನಾಟ್ ಗುಡ್. ಇದೆಲ್ಲ ಹೆಂಗ್ ಗೊತ್ತಾ, ಅವ್ರ ಮನೆಯವ್ರಿಗಾದಾಗ ಗೊತ್ತಾಗತ್ತಾ ನೋವು, ನಮ್ಮಂತರ ಜನಗಳಿಗಾದಾಗ ಗೊತ್ತಾಗಲ್ಲ. ನಮ್ ದುಡ್ಡಲ್ಲಿ ಇಷ್ಟು ಚೆನ್ನಾಗಿ ಬದುಕ್ತಾರೆ, ಆದ್ರೆ ಸೇಫ್ಟಿ ಅನ್ನೋದು ಅವ್ರಿಗೆ ಮಾತ್ರ, ನಮಗೆ ಯಾಕಿಲ್ಲ? ಸೊ ಇದರಿಂದ ಒಂದು ಪಾಠ ಕಲಿಸಲೇಬೇಕು ಅನ್ನೋ ನನ್ನ ಪಾಯಿಂಟ್. ಹೆಂಗ್ ಹೋಗ್ಬೇಕು ಅಂದ್ರೆ ಇದು ದೊಡ್ಡವ್ರು ಡಿಸೈಡ್ ಮಾಡ್ತಾರೆ, ಬಟ್ ಪಾಕಿಸ್ತಾನ್ಗೆ ಒಂದು ಟಚ್ ಆಗ್ಬೇಕು. ಅಂಡ್ ದಿಸ್ ಇಸ್ ಅ ಹೈ ಟೈಮ್ ನನ್ನ ಪ್ರಕಾರ. ಅದು ಈಗ ನಮ್ಮ ಸಿದ್ದರಾಮಯ್ಯ ಅವರು ಈಗ ಮುಖ್ಯಮಂತ್ರಿಗಳು ಪಾಕಿಸ್ತಾನ ನ್ಯೂಸ್ ಚಾನೆಲ್ ಸುದ್ದಿ ಆಗಿದ್ದಾರೆ ಈ ಒಂದು ವಿಚಾರಕ್ಕೆ. ಸರ್, ವೆನ್ ಹಿ ಈಸ್ ಮುಸ್ಲಿಂ ಪ್ರೋ ಏನ್ ಬೇಕಾ ಮಾತಾಡ್ತಾರೆ. ನಾನು ಮುಸ್ಲಿಮು, ಹಿಂದೂ, ಕ್ರಿಶ್ಚಿಯನ್ ಅಂತ ಹೇಳೋದಕ್ಕಿಂತ ಜಾಸ್ತಿ ಇವರು ಮುಸ್ಲಿಂ ಪ್ರೋ ಗೌರ್ಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರ್ ಬನ್ನಿ, ಏನ್ ಹೇಳ್ತಾರೆ? ಭಾರತ ಪಾಕ್ ವಾರ ಆಗ್ತದೆ ಸರ್, ಏನ್ ಹೇಳ್ತೀರಂತ? ನಮ್ದೇನಿಲ್ಲ, ನಮ್ದು ಎಲ್ಲ ಇವ್ರದ್ದು ಎಲ್ಲ ಒಂದೇ ಆಗ್ಬಿಟ್ಟಿದ್ದಾರೆ ಸರ್. ಅವರು ಏನಿಲ್ಲ, ಅವ್ರು ಹೇಳಿದಾರಲ್ಲ, ಆಯ್ತು. ಇನ್ನೇನಿಲ್ಲ. ಯುದ್ಧ ಬೇಕಾ ಬೇಡವಾ ಅಂತ ಅವ್ರಿಗೆ ಲೆಸನ್ ಹೇಳ್ಕೊಡ್ಬೇಕು ಅಂದ್ರೆ ಆಗ್ಲೇಬೇಕು, ಅವಾಗ್ಲೇನೆ ಮಜಾ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯುದ್ಧ ಬೇಡ ಅಂತ ಹೇಳ್ತಿದ್ದಾರೆ. ಅವರು ವೇಸ್ಟ್, ಅವ್ರು ನಿಜವಾಗ್ಲೂ ವೇಸ್ಟ್, ಅವ್ರಿಗೇನು ಗೊತ್ತಿಲ್ಲ. ಯುದ್ಧ ಬೇಡ ಅನ್ನೋ ಮಾತಿಗೆ, CM ಮಾತಿಗೆ ಜನಾಕ್ರೋಶ ಅವರು ಹಾಕಿದ್ದಾರೆ. ಶಾಂತಿ ಮಂತ್ರ ಬೇಡ, ಯುದ್ಧ ಬೇಕೆಂದು ಜನಾಗ್ರಹ. ಸಿದ್ದರಾಮಯ್ಯ ಹೇಳಿಕೆಗೂ ವ್ಯಾಪಕ ಜನಾಕ್ರೋಶ ಕೇಳಿ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡ ಜೊತೆ ಕನ್ನಡಿಗರ ಕಿಚ್ಚಿನ ಮಾತು. ಇಂಡಿಯಾ ಪಾಕ್ ವಾರ್ ಬಗ್ಗೆ ಜನ ಏನ್ ಹೇಳ್ತಾರೆ? ಮತ್ತೊಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯುದ್ಧ ಬೇಡ, ಸತ್ತವರು ಮತ್ತೆ ವಾಪಸ್ ಬರ್ತಾರೆ ಎಂಬ ಹೇಳಿಕೆ ವಿಚಾರ ಸಾಕಷ್ಟು ಚರ್ಚೆ ಆಗಿತ್ತು. ಮತ್ತೊಂದ್ ಕಡೆ ಪಾಕಿಸ್ತಾನ ಮೀಡಿಯಾದಲ್ಲಿ ಸಹ ಅವರ ಬಗ್ಗೆ ಗುಣಗಾನವಾಗಿತ್ತು. ಈ ಒಂದು ವಿಚಾರಕ್ಕೆ ಜನ ಹೇಳಿದ್ರೆ ಕೇಳೋಣ. ಸರ್, ಇದೀಗ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಅವರು ಸತ್ತವರು ವಾಪಸ್ ಬರ್ತಾರ, ಯುದ್ಧ ಬೇಡ ಎಂಬುದೊಂದು ವಿಚಾರ ಈಗ ಸಾಕಷ್ಟು ಚರ್ಚೆ ಆಗ್ತಿದೆ. ಮತ್ತೊಂದ್ ಕಡೆ ಈ ಪಾಕಿಸ್ತಾನ ಮೀಡಿಯಾದಲ್ಲಿ ಸಹ ಅವ್ರದೇ ಸುದ್ದಿ. ಏನ್ ಹೇಳ್ತಾರೆ ಸರ್ ಈ ಒಂದು ವಿಚಾರಕ್ಕಂತ? ಜೈ ಶ್ರೀರಾಮ್ ಅಂತ ಫಸ್ಟ್ ಹೇಳ್ತೀನಿ. ಆಮೇಲೆ ಐ ಆಮ್ ಅ ಪ್ರೌಡ್ ಹಿಂದೂ. ಫಸ್ಟ್ ವಾರ್ ಮಾಡ್ಲೇಬೇಕು. ಯಾಕೆ ಅಂದ್ರೆ ಅವರು ಹಿಂದೂನ ಮುಸ್ಲಿಮ ಅಂತ ಕೇಳ್ಬಿಟ್ಟು ಅವರು ಹೊಡೆದಿರೋದು. ದಟ್ ಮೀನ್ಸ್ ದೇ ವಾಂಟ್ ಟು ಕನ್ವರ್ಟ್ ಇಂಡಿಯಾ ಇಂಟು ಅ ಮುಸ್ಲಿಂ ನೇಷನ್. ಆಮೇಲೆ ವೆರಿ ಕ್ಲಿಯರ್ಲಿ ದ ವರ್ಲ್ಡ್ ಆಲ್ಸೋ ಇಸ್ ಸಪೋರ್ಟಿಂಗ್ ಇಂಡಿಯಾ. ಇಸ್ರೇಲ್ ಸಪೋರ್ಟಿಂಗ್, US ಇಸ್ ಸಪೋರ್ಟಿಂಗ್, ರಷ್ಯಾ ಇಸ್ ಸಪೋರ್ಟಿಂಗ್. ಸೊ ಈ ಪರಿಸ್ಥಿತಿಯಲ್ಲಿ ನಾವೇನಾದ್ರೂ ಕರೆಕ್ಟ್ ಉತ್ತರ ಕೊಟ್ಟಿಲ್ಲ ಅಂದ್ರೆ ಡೆಫಿನೆಟ್ಲಿ ನಾವು ವೀಕ್ ಆಗ್ತೀವಿ. ಅವರು ಯುದ್ಧ ಬೇಡ, ಸತ್ತವರು ವಾಪಸ್ ಬರ್ತಾರ ಎಂಬುದು ಒಂದು ಮಾತು ಚರ್ಚೆ ಆಗ್ತಿದೆ. ಅದು ಅವ್ರು ಹೇಳಿದ ತಪ್ಪೆ, ಖಂಡಿತ ತಪ್ಪು ಅವ್ರು ಹೇಳಿದ್ದು. ಪಾಕಿಸ್ತಾನ ಮೀಡಿಯಾದಲ್ಲಿ ಅವ್ರದೇ ಈಗ ಸುದ್ದಿ, ಸಿದ್ದರಾಮಯ್ಯ ಅವ್ರದೇ ಸುದ್ದಿ ಅಂದ್ರೆ ನಮ್ಮ ರಾಜ್ಯದ CM. ಅದೇ ಅವ್ರು ಹೇಳಿದ ತಪ್ಪು. ಬಿಕಾಸ್ ಅವರು ಹೇಳಿದ್ದು ಏನು ಅಂತ ನಾನು ಹೇಳಕ್ಕಿಲ್ಲ, ಬಟ್ ಯುದ್ಧ ಅಂತೂ ಮಾಡ್ಲೇಬೇಕು, ಅದಂತೂ ನಾನು ಗ್ಯಾರಂಟಿ ಹೇಳ್ತೀನಿ. ಸರ್ ಬನ್ನಿ, ಏನ್ ಹೇಳ್ತೀರಾ ಈ ಒಂದು ವಿಚಾರಕ್ಕೆ? ಯುದ್ಧ ಮಾಡಬೇಕು ಅನ್ನೋ ಒಂದು ಫ್ಯಾಕ್ಟ್, ಆದ್ರೆ ಯುದ್ಧ ಮಾಡಿ ಏನಾಗತ್ತೆ ಅನ್ನೋದು ಇವಾಗ ಎಕಾನಮಿ ಕಂಡೀಷನ್ಸ್ ಅಲ್ಲಿ ಯುದ್ಧ ಅನ್ನೋದು